ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ನಾಗ ಚತುರ್ಥಿಯ ಶುಭಾಶಯಗಳು. ಈ ವಿಡಿಯೋ ಬುಧವಾರ ರೊಟ್ಟಿ ಪಂಚಮಿ ಮತ್ತು ಗುರುವಾರ ನಾಗ ಚತುರ್ಥಿಯ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬುಧವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ನಮ್ಮ ಅಪ್ಪಾಜಿ ಪಂಚಮಿ ಹಬ್ಬಕ್ಕೆ ಕಾಯಿ ಕುಬ್ಸ ಕೊಡೋದಕ್ಕೆ ಬಂದಿದ್ದಾರೆ. ಅವರ ಪ್ರೀತಿ ಮೊಮ್ಮಗ ಬೆಳಗ್ಗೆಯಿಂದ ಕಾಯ್ತಾ ಇದ್ದ. ನಮ್ಮ ಅಪ್ಪಾಜಿ ಬಂದ ತಕ್ಷಣ ಕೈ ಹಿಡ್ಕೊಂಡು ಕರ್ಕೊಂಬರ್ತಿದ್ದಾನೆ. ನಮ್ಮ ಅಪ್ಪಾಜಿ ಊರಿಂದ ಬರುವಾಗ ಇಷ್ಟೆಲ್ಲ ತೊಗೊಂಬಂದಿದ್ದಾರೆ. ನಮ್ಮವ್ವ ಪಂಚಮಿ ಹಬ್ಬಕ್ಕೆ ಮೊಮ್ಮಕ್ಕಳಿಗೆ ಉಂಡಿ ಕೊಟ್ಟು ಕಳಿಸಿದ್ದಾರೆ. ಆ್ಯಕ್ಚುಲಿ ಉಂಡಿನ ಹಬ್ಬ ಆದಮೇಲೆ ಕೊಡ್ತಾರೆ, ಆದರೆ ಹಬ್ಬ ಆದಮೇಲೆ ಮತ್ತೆ ಉಂಡಿ ಕೊಡೋದಕ್ಕಂತಲೇ ಬರೋಕ್ಕಾಗೋದಿಲ್ಲ ಅಂತ ಮೊದಲೇ ಕಳಿಸಿದ್ದಾರೆ. ನನ್ನ ಫೇವ್ರೇಟು ಎಲೆ ಉಂಡೆ, ಹಾಗೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆನ ಕಳಿಸಿದ್ದಾರೆ. ಅವರು ಪಂಚಮಿಗೆ ನೈವೇದ್ಯಕ್ಕೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡಿನ ನೈವೇದ್ಯ ಮಾಡ್ತಾರೆ. ಹಾಗಾಗಿ ಮತ್ತೆ ಫೋನ್ ಮಾಡಿ ಹಬ್ಬ ಆಗೋವರೆಗೂ ಉಂಡೆನ ತಿನ್ನಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ಉಂಡೆ ಬಾಕ್ಸನ್ನು ಮೇಲೆ ಎತ್ತಿಟ್ಟಿದ್ದೆ, ಹಬ್ಬ ಆದಮೇಲೆ ಕೊಡೋಣ ಅಂತ. ಹಾಗೆ ನಮ್ಮಕ್ಕ ಬಳ್ಳಿ ಹುಗ್ಗಿ ಮತ್ತು ಎಣ್ಣೆ ಹೋಳಿಗೆನ ಕೊಟ್ಟು ಕಳಿಸಿದ್ದಾಳೆ. ಎರಡೂ ಒಳ್ಳೆ ಕಾಂಬಿನೇಷನ್ನು. ನನ್ನ ಮಕ್ಕಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು ಅವರು ಬಂಡಿ ಪೂಜೆಗೆ ಅಂತ ಮಾಡ್ತಾರೆ. ಬಂಡಿ ಪೂಜೆಗೆ ನಮ್ಮನ್ನು ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಮಕ್ಕಳಿಗೆ ಇಷ್ಟ ಅಂತ ಇದನ್ನು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಹಾಗೆ ನಮ್ಮ ತೋಟದಲ್ಲಿ ಬೆಳೆದಿರೋ ಬಾಳೆಕಾಯಿ, ಹಾಗೆ ಹೊಲದಲ್ಲಿ ಬೆಳೆದಿರೋ ಗೋವಿನ ಜೋಳ ಮತ್ತು ನಮ್ಮ ಹಿತ್ತಲಲ್ಲಿ ಬೆಳೆದಿರೋಂತಹ ನಿಂಬೆಹಣ್ಣು ಮತ್ತು ಕರಿಬೇವನ್ನು ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇದು ಕಾಯಿ ಕುಬ್ಸ. ಕಾಯಿ ಕುಬ್ಸದಲ್ಲಿ ಅರಿಶಿನ, ಕುಂಕುಮ, ಹಾಗೆ ಹೂವು, 2 ಕಾಯಿ ಮತ್ತು ಹನ್ನೂಲು, ಹಾಗೆ ಬ್ಲೌಸ್ ಪೀಸನ್ನು ಇಡ್ತಾರೆ. ಬ್ಲೌಸ್ ಪೀಸ್ ಬದಲಾಗಿ ನಮ್ಮ ಮನೆಯಲ್ಲಿ ಅಮೌಂಟನ್ನು ಇಟ್ಟು ಕಳಿಸಿದ್ದಾರೆ. ಹಾಗೆ ಇದರ ಜೊತೆ ಕರ್ಜಿಕಾಯಿ ಕೂಡ ಮಾಡಿ ಕಟ್ಟು ಕಳಿಸಿದ್ದಾರೆ. ಕಾಯಿ ಕುಬ್ಸನ ಹಾಗೆ ಕೊಡಬಾರ್ದು ಅಂತ ಈ ರೀತಿ ಏನಾದರೂ ತಿನಿಸನ್ನು ಮಾಡಿ ಇಟ್ಟು ಕಳಿಸಿರ್ತಾರೆ. ಹಾಗೆ ಇದು ಪಂಚಮಿ ಹಬ್ಬದ ವಿಶೇಷ ಹುರುಗಾಳು, ಉಪ್ಪುಗಡ್ಲೆ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಕಾಯಿ ಕುಬ್ಸದ ಬಗ್ಗೆ ಹೇಳಬೇಕು ಅಂದರೆ, ಮದುವೆಯಾಗಿ ಗಂಡನ ಮನೆಗೆ ಬಂದ ಹೆಣ್ಮಕ್ಳಿಗೆ ಪಂಚಮಿ ಹಬ್ಬಕ್ಕೆ ಪ್ರತಿ ವರ್ಷ ಕಾಯಿ ಕುಬ್ಸವನ್ನು ಕೊಡ್ತಾರೆ. ಕೆಲವು ಕಡೆ ಇದನ್ನು ಕಾಯ್ಕಣ ಅಂತ ಕೂಡ ಹೇಳ್ತಾರೆ. ಈ ಪದ್ಧತಿ ಮಲೆನಾಡು ಭಾಗದಲ್ಲಿ, ಕೆಲವು ಭಾಗದಲ್ಲಿ ಮಾತ್ರ ಇರೋದು. ಕಾಯಿ ಕುಬ್ಸದಲ್ಲಿ ಅರಿಶಿಣ, ಕುಂಕುಮ, 2 ಕಾಯಿ, ಹನ್ನೂಲು ಮತ್ತು ಹೂವು, ಬ್ಲೌಸ್ ಪೀಸ್ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಬ್ಲೌಸ್ ಪೀಸ್ ಬದಲಾಗಿ ಅಮೌಂಟ್ ಕೊಟ್ಟಿದ್ದಾರೆ. ನಮಗೆ ಯಾವ ಥರ ಬ್ಲೌಸ್ ಪೀಸ್ ಬೇಕೋ ಅದನ್ನು ತಗೊಳ್ಳಿ ಅಂತ. ಮತ್ತು ಈ ಹನ್ನೂಲನ್ನು ನಾವು ಪಂಚಮಿ ಹಬ್ಬದ ದಿನ ಸ್ನಾನ ಎಲ್ಲ ಮುಗಿಸಿ ನಾಗಪ್ಪನಿಗೆ ಹಾಲು ಹಾಕೋವಾಗ ಹಾಕ್ಕೊತೀವಿ. ಹಾಗೆ ಅರಿಶಿಣ, ಕುಂಕುಮ ಹಚ್ಕೊಂಡು ಹೂವನ್ನೆಲ್ಲ ಹಾಕ್ಕೊಂಡು, ಹಾಗೆ ಈ ಕಾಯಿಯನ್ನು ನಾವು ನಾಗಪ್ಪನಿಗೆ ಒಡೆಯೋದು. ಹಾಗೆ ಇದನ್ನು ತಂದ ತಕ್ಷಣ ಒಂದು ಪ್ಲೇಟ್ನಲ್ಲಿ ಎಲ್ಲನೂ ಇಟ್ಟು ದೇವರ ಮನೆಯಲ್ಲಿ ಇಡಬೇಕು. ಇದು ನನ್ನ ತವರು ಮನೆ ಕಡೆ ಇರುವಂತಹ ಪದ್ಧತಿ. ನಿಮ್ಮ ಕಡೆ ಏನಾದರೂ ಈ ರೀತಿ ಪದ್ಧತಿ ಇದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ರೊಟ್ಟಿ ಪಂಚಮಿ. ನಾಗ ಚತುರ್ಥಿಯ ಹಿಂದಿನ ದಿನ ನಾವು ರೊಟ್ಟಿ ಪಂಚಮಿ ಮಾಡ್ತೀವಿ. ರೊಟ್ಟಿ ಪಂಚಮಿಗೆ ಒಂದಿನ ಮುಂಚೆನೇ ಖಡಕ್ ರೊಟ್ಟಿನ ಮಾಡಿಟ್ಟಿರ್ತಾರೆ. ನನಗೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವತ್ತೇನೆ ರೊಟ್ಟಿನ ಮಾಡಿದ್ದೀನಿ. ಹಾಗೆಯೇ ಚಪಾತಿ, ಪಲ್ಯ, ಚಟ್ನಿ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅಕ್ಕಪಕ್ಕದ ಒಂದು 5 ಮನೆಗೆ ಹಂಚ್ತೀವಿ. ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಪದ್ಧತಿ. ಇದು ಗುರುವಾರದ ಲಾಗ್ ಆಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು 2 ದಿನ ಹಾಲನ್ನು ಹಾಕ್ತೀವಿ, ಅಂದರೆ ಹಾಲನ್ನು ಎರಿತೀವಿ. ಮೊದಲನೇ ದಿನ ಒಳಗಡೆ ಅಂದರೆ ಬೆಳ್ಳಿ ನಾಗಪ್ಪನಿಗೆ ಹಾಲನ್ನು ಹಾಕ್ತೀವಿ. 2ನೇ ದಿನ ಅಂದರೆ ನಾಗಪಂಚಮಿಯ ದಿನ ನಾವು ದೇವಸ್ಥಾನಗಳಲ್ಲಿ ಕಲ್ಲಿನ ನಾಗಪ್ಪನಿಗೆ ಹಾಲನ್ನು ಹಾಕ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಮಣ್ಣಿನ ನಾಗಪ್ಪವನ್ನು ಇಟ್ಟು ಅದಕ್ಕೆ ಹಾಲನ್ನು ಹಾಕ್ತೀವಿ. ಈ ರೀತಿ 2 ದಿನ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಾಗಪ್ಪನಿಗೆ ಹಾಲನ್ನು ಎರೆಯುವಾಗ ಹನ್ನೂಲು, ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆಯನ್ನು ಮಾಡಿ ಹಾಲನ್ನು ಎರಿತೀವಿ. ಹಾಲು ಎರೆಯುವಾಗ ನಮ್ಮ ತಾಯಿ ಮನೆ ಕಡೆ ಹಾಲ್ದಾರಿ ಕೊಡ್ತೀನಿ, ಚಿನ್ನದಾರಿ ಕೊಡು ಅಂತ ಹೇಳ್ತಾ 5 ಬಾರಿ ಹಾಲನ್ನು ಎರಿತೀವಿ. ಹಾಗೆ ನಮ್ಮ ಗಂಡನ ಮನೆ ಕಡೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಲನ್ನು ಎರಿತಾ ಅಪ್ಪ ಅಮ್ಮನ ಪಾಲು, ಅಕ್ಕ ತಂಗಿಯರ ಪಾಲು, ಅಣ್ಣ ತಮ್ಮಂದಿರ ಪಾಲು, ಅಜ್ಜ ಅಜ್ಜಿಯಂದರ ಪಾಲು, ಹಾಗೆ ಗುರು ಹಿರಿಯರ ಪಾಲು ಅಂತ ಹೇಳ್ತಾ 5 ಬಾರಿ ಹಾಲನ್ನು ಎರಿತಾರೆ. ಮತ್ತು ಅಳ್ಳು, ಕಡಲೆ ಮತ್ತು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ನೈವೇದ್ಯಕ್ಕೆ ಕಡಲೆ ಉಸುಳೆ ಮತ್ತು ಅಳ್ಳಿಟ್ಟನ್ನು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಪದ್ಧತಿ ಈ ರೀತಿ ಇದೆ. ಒಂದೊಂದು ಕಡೆ ಒಂದೊಂದು ಪದ್ಧತಿಯನ್ನು ಮಾಡ್ತಾರೆ. ನಾನಿವಾಗ ಕಡಲೆ ಉಸುಳೆ ಮಾಡ್ತಾ ಇದ್ದೀನಿ. ಕಡಲೆ ಉಸುಳೆ ಮಾಡೋದಕ್ಕೆ ಒಂದು ಬಾಳಿಗೆ ಇಟ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಕರಿಬೇವು, ಹಾಗೆ 1 ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕಲರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ, ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ
ಹಾಕ್ಬೋದು. ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲಾನ ಸೇರಿಸ್ತಾ ಇದ್ದೀನಿ. ಮಸಾಲೆ ಫ್ಲೇವರ್ ಬೇಕು ಅನ್ನೋರು ಸೇರಿಸಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಇವಾಗ ಕಡಲೆಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಕುಕ್ಕರ್ಗೆ ಸೇರಿಸಿ 3 ವಿಷಲ್ ಕೂಗಿಸಿದ್ದೆ. ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಬೇಯಿಸಿರೋ ಕಡಲೆನ ಈ ಮಸಾಲೆಗೆ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ಕಡಲೆ 3/4 ಭಾಗ ಬೆಂದಿರೋದ್ರಿಂದ ಮತ್ತೆ ಜಾಸ್ತಿ ಇದನ್ನು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ಹಸಿ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು, ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಉಸುಳಿಗೆ ಈ ರೀತಿ ಕೊಬ್ಬರಿನ ಸೇರಿಸಿದ್ರೆ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಕೊನೆಯದಾಗಿ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕೆಲವೊಬ್ಬರಿಗೆ ಕಡಲೆಕಾಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಇರೋರು ಕಡಲೆಕಾಳು ಪಲ್ಯ ಅಥವಾ ಉಸುಳಿನ ಮಾಡುವಾಗ ಕೊನೆಯದಾಗಿ ಅರ್ಧ ನಿಂಬೆಹಣ್ಣಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ತಿನ್ನೋದ್ರಿಂದ ಎಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗಿದು ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಈ ರೀತಿ ಕಡಲೆಕಾಳಿನಲ್ಲಿ ನೀರಿನಂಶ ಇರಬಾರ್ದು. ಉಸುಳಿ ಯಾವಾಗಲೂ ಬಿಡಿ ಬಿಡಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇವಾಗಿದು ರೆಡಿಯಾಗಿದೆ. ನೆಕ್ಸ್ಟ್ ನಾನು ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಕಾಯಿ ಕುಬ್ಸ ತಂದವರಿಗೆ ಶಾವಿಗೆ ಪಾಯಸ ಮಾಡೋದು ಒಂದು ಪದ್ಧತಿ. ಹಾಗಾಗಿ ನಾನು ಕೂಡ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸ ಮಾಡೋದಕ್ಕೆ ಒಂದು ಬಾಳಿಗೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ, ನೆಕ್ಸ್ಟ್ ಇದಕ್ಕೆ ಗೋಡಂಬಿನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಒಣ ದ್ರಾಕ್ಷಿಯನ್ನು ಸಹ ಸೇರಿಸಿ ಇವೆರಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೇನೆ ನಾನು ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಪಟ್ಟಲಿನಷ್ಟು ಶಾವಿಗೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಶಾವಿಗೆ ಕೂಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಈ ರೀತಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗಿದು ರೆಡಿಯಾಗಿದೆ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಗೆದು ಇದೇ ಬಾಣಲೆಗೆ 1 ಕಪ್ಪಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು ಶಾವಿಗೆಗೆ 1 ಕಪ್ಪಿನಷ್ಟು ಹಾಲು, ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ಇವಾಗ ಇದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಹಂತದಲ್ಲಿ ಹುರಿದಿರುವಂತಹ ಶಾವಿಗೆ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿರಿ. ನಾನಿಲ್ಲಿ ಹಸಿ ಹಾಲನ್ನು ಬಳಸಿರೋದ್ರಿಂದ ಕೆನೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಫ್ಲೇಮನ್ನು ಜಾಸ್ತಿನೇ ಇಟ್ಟು ಮಿಕ್ಸ್ ಮಾಡ್ತಾಯಿರಿ. ಹಾಗೆಯೇ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸಿ. ಈ ರೀತಿ ಹಾಲಲ್ಲೇ ಶಾವಿಗೆಯನ್ನು ಬೇಯಿಸೋದ್ರಿಂದ ಶಾವಿಗೆ ಪಾಯಸ ತಣ್ಣಗಾದ ತಕ್ಷಣ ಗಟ್ಟಿಯಾಗೋದಿಲ್ಲ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಆಲ್ಮೋಸ್ಟ್ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ. ನೆಕ್ಸ್ಟ್ ನಾನು ನಾಗಚತುರ್ಥಿಯ ವಿಶೇಷ ಅಳ್ಳಿಟ್ಟನ್ನು ಮಾಡ್ತಾಯಿದ್ದೀನಿ. ಅಳ್ಳಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೀಡಿಯಮ್ ಸೈಜ್ನ ಸ್ಪೂನ್ನಿಂದ 3 ಸ್ಪೂನ್ ಅಳ್ಳಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಅಳ್ಳಿಟ್ಟನ್ನು ಊರಿಂದ ನಮ್ಮತ್ತೆ ಕೊಟ್ಟು ಕಳಿಸಿದ್ರು. ಅಳ್ಳಿಟ್ಟು ಅಂದರೆ ಗೋಧಿ ಮತ್ತು ಕಡಲೆಬೇಳೆಯನ್ನು ಹದವಾಗಿ ಹುರಿದು ಹಿಟ್ಟನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇದನ್ನು ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ಪ್ರತಿ ವರ್ಷ ಅತ್ತನೇ ಕೊಟ್ಟು ಕಳಿಸಿರ್ತಾರೆ. ಇದರ ಜೊತೆ ನಾಗಪ್ಪನಿಗೆ ಹಾಕೋದಕ್ಕೆ ಅರಳನ್ನು ಸಹ ಕೊಟ್ಟು ಕಳಿಸಿದ್ರು. ಈ ಅರಳಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನೋಡಿ, ಇದು ಹುರಿದಿದ್ದಾಗಿದೆ. ಹಾಗೆಯೇ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. ಪಾಕ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಟೀ ಗ್ಲಾಸಿನ ಅಳತೆಯಲ್ಲಿ 1 ಗ್ಲಾಸ್ನಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ. ಹಾಗೆ ಬೆಲ್ಲ ಕರಗೋದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಸ್ಪೂನ್ನಿಂದ ಮಿಕ್ಸ್ ಮಾಡ್ತಾ ಬೆಲ್ಲವನ್ನು ಕರಗಿಸಿ, ಸಾಮಾನ್ಯವಾಗಿ ಉಂಡೆ ಕಟ್ಟೋದಕ್ಕೆ ಬೆಲ್ಲದ ಪಾಕ ಎಳೆ ಬರೋವರೆಗೂ ಮಾಡ್ತಾರೆ. ಆದರೆ ಅಳ್ಳಿಟ್ಟು ಮಾಡೋದಕ್ಕೆ ಈ ರೀತಿ ಬೆಲ್ಲ ಕರಗಿ 1-2 ಕುದಿ ಕುದ್ರೆ ಆಯಿತು. ಇವಾಗ ಇದು ರೆಡಿಯಾಗಿದೆ. ಹಾಗೆಯೇ ಈ ಅರಳಿಟ್ಟನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಕೆಲವೊಬ್ಬರು ಡೈರೆಕ್ಟಾಗಿ ಪುಟಾಣಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದು ಅರಳಿಟ್ಟನ್ನು ಮಾಡ್ತಾರೆ. ಇನ್ನು ಕೆಲವೊಬ್ಬರು ಗೋಧಿ, ಕಡಲೆ, ಹೆಸರು, ಎಳ್ಳು ಎಲ್ಲನೂ ಸೇರಿಸಿ ಹುರಿದು ಗಿರಣಿಗೆ ಹಾಕಿಸಿ ಅಳ್ಳಿಟ್ಟನ್ನು ಮಾಡ್ತಾರೆ. ನಾನೀಗ ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಅಳ್ಳಿಟ್ಟಿಗೆ 1 ಏಲಕ್ಕಿನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಮಾಡಿಟ್ಟಿರೋ ಪಾಕನ ಸೋಸಿ ಸೇರಿಸ್ತಾ ಇದ್ದೀನಿ.
ಹಾಗೆಯೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಸೇರಿಸೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ನಿಧಾನವಾಗಿ ಮಿಕ್ಸ್ ಮಾಡಿ. ಹಾಗೆಯೇ ಈ ಪಾಕ ಬಿಸಿ ಇರೋವಾಗಲೇ ಈ ರೀತಿ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇದು ಈಗ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಹಾಗೆ ಪಾಕ ಬಿಸಿಯಾಗಿರೋದ್ರಿಂದ ಈ ರೀತಿ ಸ್ಪೂನ್ನಿಂದನೇ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಸ್ಮೂತಾಗಿ ರೆಡಿಯಾಗಿದೆ. ಉಂಡೆ ಸಹಿತ ಕಟ್ಟಿ ತೋರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಉಂಡೆಗಳನ್ನು ಮಾಡಬೇಕು. ಕೆಲವೊಬ್ಬರು ಉಂಡೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಬಟ್ಟಲಿನ ಆಕಾರ ಮಾಡಿ ನಡುವೆ ತುಪ್ಪವನ್ನು ಹಾಕ್ಕೊಂಡು ತಿಂತಾರೆ. ಈ ಅಳ್ಳಿಟ್ಟನ್ನು ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಅಳ್ಳಿಟ್ಟು 3-4 ದಿನವರೆಗೂ ನಾವು ಸ್ಟೋರ್ ಮಾಡಿ ಇಡ್ಬೋದು. ಹಾಗೆ ಈ ಅಳ್ಳಿಟ್ಟನ್ನು ಹಿಂದೆ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆಲ್ಲ ಮಾಡಿ ಕೊಡ್ತಾ ಇದ್ರಂತೆ. ಹಾಗೆಯೇ ನಾನು ತೆಗೆದುಕೊಂಡಿರೋ ಅಳತೆಯಲ್ಲಿ 8 ಅಳ್ಳಿಟ್ಟು ಉಂಡೆಗಳಾಗಿವೆ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಗ ಚತುರ್ಥಿಯ ವಿಶೇಷ ಅಳ್ಳಿಟ್ಟು ಮತ್ತು ಕಡಲೆ ಉಸಳೆ. ತುಂಬ ಈಸಿಯಾಗಿ ಹಾಗೆ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪೀಸ್. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಕಾಯಿ ಕೊಬಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತು ಸುಖೀ ಭವ. ಥ್ಯಾಂಕ್ ಯು.